ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಾಗಲೇ ನಮ್ಮ BSc ನರ್ಸಿಂಗ್ ಇರ್ಬೋದು, BPT ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ತುಂಬ ಜೋರಾಗಿ ನಡೀತಾ ಇದೆ. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಇರ್ಬೋದು ಮತ್ತು ಸೀಟ್ ಸಿಗದೇ ಇರುವಂತಹ ಅಭ್ಯರ್ಥಿಗಳಿಗೆ ಮತ್ತು ಸೀಟ್ ಸಿಕ್ಕು ಇಷ್ಟ ಆಗಿಲ್ಲ ಅಥವಾ ಹೋಲ್ಡ್ ಮಾಡೋಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಚಾಯ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಲಿಂಕ್ಗಳನ್ನು ಓಪನ್ ಮಾಡಿರುವಂಥದ್ದು. ಅದರ ಜೊತೆಗೆ ಚಾಯ್ಸ್ಗಳನ್ನು ಲಿಂಕ್ ಜೊತೆಗೆ ಅಲ್ಲದೇನೂ ಕೂಡ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಕನ್ಫರ್ಮೇಷನ್ ಸ್ಲಿಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗಲಿಕ್ಕೆ ದಿನಾಂಕಗಳನ್ನು ಕೊಟ್ಟಿರುವಂಥದ್ದು. ಈ ಮಧ್ಯದಲ್ಲಿ ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು, ನಮ್ಮ ಇನ್ನೂವರೆಗೆ ಕೂಡ ಯಾವಾಗ ನಮಗೆ ಈ ಒಂದು ಸೆಕೆಂಡ್ ರೌಂಡ್ ಓಪನ್ ಆಗುತ್ತೆ. ಯಾಕಂದರೆ ಸೆಕೆಂಡ್ ರೌಂಡ್ ನೋಡಿ, ಈಗ ಸೀಟ್ ಸಿಗದಿರೋ ಇರುವಂಥ ವಿದ್ಯಾರ್ಥಿಗಳು ತುಂಬ ಟೆನ್ಷನ್ ಮಾಡ್ಕೊತಾರೆ. ಸೊ ಅದು ಯಾವಾಗ ಓಪನ್ ಆಗುತ್ತೆ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಪ್ರಕ್ರಿಯೆ ಆರಂಭವಾಗುತ್ತೆ ಅಂತ ನೀವು ಕೇಳ್ತಾ ಇರುವಂಥದ್ದು. ನೋಡಿ, ಆ್ಯಸ್ ಪರ್ ದ ಒಂದು ಸ್ಕೆಡ್ಯೂಲ್ ಪ್ರಕಾರ, ನಮ್ಮ KER ಸ್ಕೆಡ್ಯೂಲ್ ಪ್ರಕಾರ ಈಗೇನಾಗಿದೆ ಅಂದರೆ ಮೊದಲನೇ ಸುತ್ತಿನ ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ನಮ್ಮ ವೇಳಾಪಟ್ಟಿಯ ಪ್ರಕಾರ, ಈ ಒಂದು ಟೈಮ್ ಟೇಬಲ್ ಪ್ರಕಾರ ಇಲ್ಲಿ ನೋಡ್ತಾ ಇದ್ದೀರಿ, ಈಗಾಗಲೇ ಇಂಜಿನಿಯರ್ ಅಭ್ಯರ್ಥಿಗಳಿಗೆ 27ನೇ ತಾರೀಕಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಕೊಟ್ಟಿರುವಂಥದ್ದು. ಆಮೇಲೆ ಕೃಷಿ ವಿಜ್ಞಾನ ಮತ್ತು ವೆಟರ್ನರಿ ವಿದ್ಯಾರ್ಥಿಗಳಿಗೆ 23ನೇ ತಾರೀಕಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕವನ್ನು ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ನ್ಯಾಚುರೋಪತಿ, BPT, AHS ವಿದ್ಯಾರ್ಥಿಗಳಿಗೆ, ಯೋಗ BPO ವಿದ್ಯಾರ್ಥಿಗಳಿಗೆ ನೋಡಿ 23ನೇ ತಾರೀಕಿಗೆ, ಇದೇ ತಿಂಗಳು ಅಂದರೆ ಇವತ್ತು ತಾರೀಕು 23ನೇ ತಾರೀಕಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಮತ್ತು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಲಿಂಕ್ ಕೂಡ ಓಪನ್ ಇಟ್ಟಿದ್ದಾರೆ. ಅದೇ ರೀತಿಯಾಗಿ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ನೋಡಿರಿ, BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 19 ತಾರೀಕಿಂದ 27ನೇ ತಾರೀಕು ತನಕ ಇದು ಚಾಯ್ಸ್ಗಳನ್ನು ಮತ್ತು 23ನೇ ತಾರೀಕಿಗೆ ಚಾಯ್ಸ್ ಆಪ್ಷನ್ ಎಂಟ್ರಿ ಇದನ್ನು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗಲಿಕ್ಕೆ ನೋಡಿ ಈಗಾಗಲೇ 19ನೇ ತಾರೀಕಿಂದ 24ನೇ ತಾರೀಕು ತನಕ ಏನಂದರೆ ಅಡ್ಮಿಷನ್ ಆಗಲಿಕ್ಕೆ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಅನುಮತಿ ಕೊಟ್ಟಿರುವಂಥದ್ದು. ಈ ಮಧ್ಯದಲ್ಲಿ ಫಸ್ಟ್ ರೌಂಡ್ ಯಾವಾಗ ಆಗುತ್ತೆ ಅಂಥೇಳಿ ಇಲ್ಲಿ ಸ್ಪಷ್ಟತೆಯನ್ನು ಏನಪ್ಪ ಅಂದರೆ ಕೊಟ್ಟಿಲ್ಲ. ಬಟ್ ನಮ್ಮ ಅನುಭವದ ಪ್ರಕಾರ 24ನೇ ತಾರೀಕಿನ ತನಕ ಏನಾಗುತ್ತೆ ಅಂದರೆ ಕಾಲೇಜ್ಗಳ ಅಡ್ಮಿಷನ್ ಆಗಲಿಕ್ಕೆ ಇನ್ ಕೇಸ್ ಎಕ್ಸ್ಟೆಂಡ್ ಆದರೂ ಕೂಡ 25-26 ಲೆಕ್ಕ ತೊಗೊಂಡ್ರೂ ಕೂಡ ಈ ತಿಂಗಳು ಕೊನೆಯ ವಾರ ತನಕ ಏನಾಗುತ್ತೆ ಅಂತಂದರೆ ಎಲ್ಲ ಕೂಡ ಅಡ್ಮಿಷನ್ ಪ್ರಕ್ರಿಯೆ ಕ್ಲೋಸ್ ಆಗುತ್ತೆ. ಸೊ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅವ್ರೇನು ಮಾಡ್ತಾರೆ ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮ್ಮಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟ ಮೇಲೆ ನಿಮ್ಗೆ ಆಪ್ಷನ್ ಟ್ರೀಗಳನ್ನು ಕೊಡ್ತಾರೆ ಮತ್ತು ಇದೇ ರೀತಿಯಾಗಿ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಸ್ಕೆಡ್ಯೂಲ್ ತಕ್ಕಂಗೆ ನಿಮ್ಗೆ ಏನು ಮಾಡ್ತಾರೆ, ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆನ ಆರಂಭ ಮಾಡ್ತಾರೆ. ಬಟ್ ಈ ತಿಂಗಳಲ್ಲಿ ಎರಡನೇ ಸುತ್ತಿನ ಪ್ರಕ್ರಿಯೆ ಆರಂಭವಾಗೋದಿಲ್ಲ. ಯಾಕಂದರೆ 24ನೇ ತಾರೀಕು ತನಕ ಫಸ್ಟ್ ರೌಂಡದ್ದೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗೀತದೆ. ಅಡ್ಮಿಷನ್ ಪ್ರಕ್ರಿಯೆ ಮುಗಿದ ಮೇಲೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ